ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂಥ Hyundai Verna 2026 ಫೇಸ್ ಲಿಫ್ಟೆಡ್ ಮಾಡಲ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಗುರು ಸೌಂಡೇ ಎಲ್ಲ ವಿತೌಟ್ ಎನಿ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ಲಾಂಚ್ ಆಗಿದೆ ಗಾಡಿ ಅಂತ ಅನ್ಸ್ಬೋದು ನಿಮಗೆ. ಎಸ್ ಗೈಸ್, ಏನೂ ಸೌಂಡ್ ಇಲ್ದಲೇ ತುಂಬ ಸೈಲೆಂಟಾಗಿ ಹೊಸ ವರ್ನಾನ ಹೊಸ ವರ್ನ ಅಲ್ಲ, ಬೇಸಿಕ್ಲಿ ಫೇಸ್ ಲಿಫ್ಟೆಡ್ ಮಾಡಲ್ನ Hyundaiನವರು ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ 25 ಚೇಂಜಸ್ ಮಾಡಿದ್ದಾರೆ ಹಳೆ ವರ್ನ ಕಂಪೇರ್ ಮಾಡಿದ್ರೆ. ಸೊ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ, ಏನು ಕತೆ ಅಂತ ನಿಮಗೆ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾವುದಾದ್ರೂ Hyundai ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದರೂ ರೆಸಿಡೆನ್ಸಿ ರೋಡಲ್ಲಿರುವಂತಹ ಅದ್ವೈತ್ Hyundai ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ಅದಕ್ಕಿಂತ ಮುಂಚೆ ಕಾರ್ ಕೀ ತೋರಿಸ್ಬಿಡ್ತೀನಿ ನೋಡಿ. ಕೀ ಆ್ಯಕ್ಚುಲಿ ಚೇಂಜ್ ಆಗಿದೆ, ಈ ಥರ ಬರುತ್ತೆ. ಫಂಕ್ಷನಾಲಿಟಿ ವೈಸ್ ಲಾಕ್ ಬರುತ್ತೆ, ಅನ್ಲಾಕಿ ಕೊಟ್ಟಿರೆ. ಇದು ಬಂದು ಹೋಲ್ಡ್ ಫಂಕ್ಷನ್, ಇದು ಬಂದು ಬೂಟ್ ಲಾಕ್ ರಿಲೀಸ್ ಮಾಡೋಕ್ಕೆ ಕೊಟ್ಟಿರೆ. ಆ್ಯಂಡ್ ಮೆಕ್ಯಾನಿಕಲ್ ಕೀ ಕೂಡ ಬರುತ್ತೆ, ಇಲ್ಲಿಂದ ಎಳೆದ ಮೆಟಲ್ ಕೀ ಆಚೆ ಬರುತ್ತೆ. ಸೊ ಬೇಸಿಕ್ಲಿ ಇದ್ರದ್ದು ಬ್ಯಾಟ್ರಿ ಡೌನ್ ಆಯಿತು ಅಂತಂದರೆ ಮ್ಯಾನ್ಯುಯಲ್ ಎಂಟರ್ ಹಾಕಿ ಆ ಒಂದು ಮೆಕ್ಯಾನಿಕಲ್ ಕೀ ಹೆಲ್ಪ್ ಮಾಡುತ್ತೆ. ಸೊ ಕೀಯಲ್ಲಿ ಇನ್ಸರ್ಟ್ ಮಾಡೋದು ಅಂತಂದರೆ ಇಲ್ಲಿ ಇನ್ಸರ್ಟ್ ಮಾಡೋದು. ನೀವು ಕಾರ್ ಲಾಕ್ ಮಾಡಿ ಹೋಲ್ಡ್ನ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಕಾರ್ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ನೋಡಿ, ಅಲ್ಲಿ ನೋಡಿ, ನೋಡ್ತಿರ್ಬೋದು ಗೈಸ್. ಆ್ಯಕ್ಚುಲಿ ಕಾರ್ ಸ್ಟಾರ್ಟ್ ಆಗಿದೆ. ತುಂಬ ಬಿಸಿಲಲ್ಲಿ ನಿಲ್ಸಿದ್ದೀರಾ, ಕ್ಯಾಬಿನ್ ತುಂಬ ಹೀಟ್ ಆಗಿರುತ್ತೆ ಅಂತಂದರೆ ಸೊ ದಟ್ ಕಾರ್ ಈ ಥರ ಸ್ಟಾರ್ಟ್ ಮಾಡಿ ಮುಂಚೆನೇ ಏರ್ ಕಂಡೀಷ್ನಿಂಗ್ ಒಳಗಡೆ ಎನೇಬಲ್ ಮಾಡಿ ಸೊ ದಟ್ ಕ್ಯಾಬಿನ್ ಕೂಲ್ ಮಾಡ್ಬೋದು. ಕಾರ್ ಅನ್ಲಾಕ್ ಆಗಿರಲ್ಲ ನೋಡಿ, ಆ್ಯಂಡ್ ವಾಪಸ್ ಅದನ್ನೇ ಪ್ರೆಸ್ ಮಾಡಿದ್ರೆ ಕಾರ್ ಆ್ಯಕ್ಚುಲಿ ಆಫ್ ಆಗುತ್ತೆ. ಆ್ಯಂಡ್ ಸ್ಟಿಲ್ ನೋಡಿ ಕಾರ್ ಲಾಕಲ್ಲಿದೆ. ಆ್ಯಂಡ್ ಈ ಬಟನ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಬೂಟ್ ಆ್ಯಕ್ಚುಲಿ ರಿಲೀಸ್ ಆಗುತ್ತೆ. ಇದನ್ನ ಸ್ಮಾರ್ಟ್ ಟ್ರಂಕ್ ಅಂತ ಹೇಳ್ತಾರೆ Hyundaiನವರು. ಬೇಸಿಕ್ಲಿ ಲಾಕ್ ರಿಲೀಸ್ ಮಾಡುತ್ತೆ, ಒಂದು ಸ್ಪ್ರಿಂಗ್ದು ಟೆನ್ಷನ್ ಮೇಲೆ ಕೂತಿರುತ್ತೆ. ಸೊ ಆ ಒಂದು ಪ್ರೆಷರ್ ಏನಿರುತ್ತೆ ರಿಲೀಸ್ ಆಗುತ್ತೆ. ಸೊ ದಟ್ ಆಟೋಮೆಟಿಕ್ಕಾಗಿ ಬೂಟು ಮೇಲೆ ಕೆತ್ಕೊಳ್ಳುತ್ತೆ. ಸೊ ದಟ್ ನೀವು ಈಸಿಯಾಗಿ ಓಪನ್ ಮಾಡ್ಕೋಬೋದು. ಕಾರ್ದು ಫೀಚರ್ಸ್ ಏನೇನೆಲ್ಲ ಚೇಂಜಸ್ ಇದೆ ಅಂತ ತಿಳ್ಸ್ಕೊಡೋಕ್ಕಿಂತ ಮುಂಚೆ ಫಸ್ಟು ವೇರಿಯಂಟ್ಸ್ ಬಗ್ಗೆ ಮಾತಾಡೋಣ. ಬಿಕಾಸ್ ವೇರಿಯಂಟ್ಸಲ್ಲಿ ಮುಂಚೆ ES ಅಂತ ಈ ಥರ ಬರ್ತಾಯಿತ್ತು. ಬಟ್ ಇವಾಗ ಹೊಸ ವೆನ್ಯೂ ಲೈನ್ ನೋಡಿದ್ರಿ, ಅದೇ ಥರದ್ದು ಸೇಮ್ ವೇರಿಯಂಟ್ಸ್ ಲೈನಪ್ ನೋಡ್ತೀರಾ ನೀವು ಇವಾಗ. HX2, HX4, HX6, HX6 ಪ್ಲಸ್ HX8, HX10 ಅಂತ ಇಷ್ಟು ವೇರಿಯಂಟ್ ಬರುತ್ತೆ. ನಿಮ್ಮ ಮುಂದೆ ಇರುವಂಥದ್ದು ಟಾಪ್ ಎಂಡ್ ವೇರಿಯಂಟ್ ಅಲ್ಲ, ಸೆಕೆಂಡ್ ಟಾಪ್ ಎಂಡ್ ವೇರಿಯಂಟು HX8 ವೇರಿಯಂಟು. ಆ್ಯಂಡ್ ದಿಸ್ ಈಸ್ ಅ 1.5 ಲೀಟರ್ MPI ಇಂಜಿನು ಆ್ಯಂಡ್ ದಿಸ್ ಅ ಮ್ಯಾನ್ಯುಯಲ್ ಆ್ಯಸ್ ವೆಲ್. ಪ್ರೈಸಿಂಗ್ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಯಾರಿಗೆಲ್ಲ ಎಡಾಸ್ ಫೀಚರ್ಸ್ ಬೇಡ ಮತ್ತು ತುಂಬ ಟಾಪ್ ಎಂಡಲ್ಲಿರೋ ಎಲ್ಲ ಫೀಚರ್ಸ್ಗಳು ನೆಸೆಸಿಟಿ ಇಲ್ಲ, ಪ್ರೀಮಿಯಂ ಫೀಚರ್ಸ್ಗಳು ಒಂದಿಷ್ಟು ಸಾಕು ನನಗೆ ಅನ್ನೋರಿಗೆ HX8 ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಇವನ್ ಪ್ರೈಸಿಂಗ್ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಗಾಡಿದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಸೊ ಫ್ರಂಟ್ ಮೂತಿ ನೋಡಿದ್ರೆ ಆ್ಯಕ್ಚುಲಿ ಯಾರಿಗೂ ಅನ್ಸಲ್ಲ ರೀಡಿಸೈನ್ ಆಗಿದೆ ಅಂತ, ಅಂಟಿಲ್ ಆ್ಯಂಡ್ ಅನ್ಲೆಸ್ ತುಂಬ ಸೂಕ್ಷ್ಮವಾಗಿ ಬಂಪರ್ನ, ಗ್ರಿಲ್ನ ಮತ್ತು ಹೆಡ್ಲ್ಯಾಂಪ್ನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಬಿಕಾಸ್ ಹೆಡ್ಲ್ಯಾಂಪ್ ಯೂನಿಟ್ ಮುಂಚೆ 3 ಚೇಂಬರಲ್ಲಿ ಬರ್ತಾಯಿತ್ತು, ಬಟ್ ಇವಾಗ ಡುವೆಲ್ ಚೇಂಬರ್ ಕೊಟ್ಟಿದ್ದಾರೆ. ಅದು ಕೂಡ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಮೇಲ್ಗಡೆಗೆ ಬಂದು ಲೋ ಬೀಮ್ ಕೊಟ್ಟಿದ್ದಾರೆ, ಕೆಳಗಡೆಗೆ ಬಂದು ಹೈ ಬೀಮ್ ಕೊಟ್ಟಿದ್ದಾರೆ. ಹೈ ಬೀಮ್ ಇವಾಗ ಆನ್ ಆಗಿಲ್ಲ. ಆ್ಯಂಡ್ ಇಂಡಿಕೇಟರ್ ಕೂಡ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರಿಲ್ ಡಿಸೈನ್ ಆ್ಯಕ್ಚುಲಿ ಪಿಯಾನೋ ಬ್ಲ್ಯಾಕಲ್ಲಿ ಬರುತ್ತೆ, ಇದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಅದು ಒಂದು ಚೇಂಜು. ಆ್ಯಂಡ್ ಮುಂದ್ಗಡೆ ಫ್ರಂಟ್ ಬಂಪರ್ ಡಿಸೈನ್ ಅದು ಕೂಡ ಸ್ವಲ್ಪ ಸ್ಲೈಟಾಗಿ ಟ್ವೀಕ್ ಮಾಡಿದ್ದಾರೆ. ಬಟ್ ಸ್ಟಿಲ್ DRL ಅದೇ ಥರ ಎಂಡ್ ಟು ಎಂಡ್ ಕನೆಕ್ಟ್ ಆಗೋ ರೀತಿಯೇ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಸಬ್ಜೆಕ್ಟಿವ್ ಆಗಿದೆ ಅಂತಲೇ ಅನಿಸುತ್ತೆ ಫ್ರಂಟ್ ಡಿಸೈನ್ ವೈಸ್. ಬಟ್ ಸ್ಟಿಲ್ ಹಳೇದಿ ಕಂಪೇರ್ ಮಾಡಿದ್ರೆ ಮಚ್ ಮೋರ್ ಬೆಟರಾಗಿ ಕಾಣ್ತಾರೆ ಅಂತ ಹೇಳ್ತೀನಿ ನಾನು. ಸ್ಯಾಟಿನ್ Hyundai ಲೋಗೋ ಬಾನೆಟ್ ಮೇಲೆ ಎಂಬೋಸ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಇಲ್ಲೊಂದಿದೆ, ಎರಡು ಈ ಕಡೆ, ಎರಡು ಆ ಕಡೆ ಬರುತ್ತೆ. ಟೋಟಲ್ ಆಗಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಫ್ರಂಟ್ದು. ಅದರದ್ದು ಎನೇಬಲ್ ಮತ್ತು ಡಿಸೇಬಲ್ ಮಾಡೋಕ್ಕೆ ಒಳಗಡೆ ಆಪ್ಷನ್ ಇದೆ, ತೋರಿಸ್ತೀನಿ ಆಮೇಲೆ ನಿಮಗೆ. ಆ್ಯಂಡ್ ಅಲಾಯ್ ಡಿಸೈನ್ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ನನಗೆ ಪ್ರೀವಿಯಸ್ ಅಲಾಯ್ ಡಿಸೈನ್ ಏನಿತ್ತು ಅದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಸ್ವಲ್ಪ ಇನ್ಸ್ಪೈರ್ಡ್ ಫ್ರಮ್ ಕ್ರೆಟಾ ಅಂತ ಅನ್ಸುತ್ತೆ, ಸ್ವಲ್ಪ ಡಿಸೈನ್ ಆ ಥರ ಇದೆ ಆ್ಯಕ್ಚುಲಿ. ಬಟ್ ಇಟ್ಸ್ 16 ಇಂಚ್ ಅಲಾಯ್ ವೀಲ್ ಗೈಸ್, ಡೈಮಂಡ್ ಕಟ್ ಅಲಾಯ್ ವೀಲು. 205/55 16 ಇಂಚ್ ಕೊಟ್ಟಿದೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಕಲರ್ ಆಪ್ಷನ್ಸ್ ವೈಸ್ ಗ್ರೇ ಮತ್ತು ಬ್ಲೂ 2 ಹೊಸ ಕಲರ್ ಕೊಟ್ಟಿದ್ದಾರೆ. ಬಟ್ ನಿಮ್ಮ ಮುಂದೆ ಇರುವಂಥದ್ದು ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಕಾರು. ಇಂಡಿಕೇಟರ್ ಮಿರರಲ್ಲಿ ಇಂಟಿಗ್ರೇಟ್ ಆಗಿದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ವಾಲ್ಯೂಮ್ಸ್ ಬರುತ್ತೆ. 360 ಕ್ಯಾಮ್ರಾ ಬರುತ್ತೆ ಆ್ಯಕ್ಚುಲಿ ಹೊಸ ವರ್ನಲ್ಲಿ. ಬಟ್ ಇದು ಟಾಪ್ ಸೆಕೆಂಡ್ ವೇರಿಯಂಟ್ ಆಗಿರೋದ್ರಿಂದ 360 ಕ್ಯಾಮ್ರಾಗೆ ಬೇಕಾಗಿರುವಂಥ ಸೈಡ್ ಕ್ಯಾಮ್ರಾ ಕೊಟ್ಟಿಲ್ಲ. ಆ್ಯಂಡ್ ಇವನ್ ಫ್ರಂಟಲ್ಲೂ ಯಾವುದೇ ಥರದ ಕ್ಯಾಮ್ರಾ ನೋಡಲಿಲ್ಲ ನೀವು. ಸ್ಯಾಟಿನ್ ಫಿನಿಶ್ ಡೋರ್ ಹ್ಯಾಂಡಲ್ ಇದೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅದೇ ಸೇಮ್ ಸೈಡ್ ಪ್ರೊಫೈಲ್ ನೋಡ್ತೀರಾ ನೀವು, ಅಂತ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ 185 mm ಬರುತ್ತೆ, ಇಟ್ಸ್ ಸಫಿಷಿಯಂಟ್ ಅಂತ ಹೇಳ್ತೀನಿ. ಮೇಜರ್ ಡಿಸೈನ್ ಸೈಡಿಂದ ಅಲಾಯ್ ಡಿಸೈನ್ ಒಂದೇ ಚೇಂಜು. ಬಟ್ ಹಿಂದ್ಗಡೆಗೆ ಬಂದರೆ ನಿಮಗೆ ಮೇಜರ್ ಚೇಂಜ್ ಕಾಣುವಂಥದ್ದು ಬಂಪರ್ ರೀಡಿಸೈನ್ ಆಗಿರುವಂಥದ್ದು. ಸೊ ಒಂದು ಡುವೆಲ್ ಟೋನ್ ಕಾಂಟ್ರಾಸ್ಟು ವಿಜುವಲ್ ಬಲ್ಕ್ ರಿಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ ನಾನು. ಮಚ್ ಮೋರ್ ಬೆಟರ್ ಲುಕ್ಕಾಗಿ ಕಾಣ್ತಾರೆ ಇವಾಗ ಕಾರು. ಬಟ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅಟ್ರಾಕ್ಟಿವ್ ಲುಕ್ ಕೊಡ್ತಾರೆ ಕಾರ್ಗೆ. ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಕಾರಿನ ಬ್ರೇಕ್ ಲ್ಯಾಂಪು ಆ ಒಂದು ಡಿಫ್ರೆಂಟ್ ಸಾರ್ಟ್ ಆಫ್ ಟ್ರೀಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ, ಎಸ್ಥೆಟಿಕ್ ಅಪೀಲಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತಿದ್ದು. ಟಾಪ್ ಲ್ಯಾಂಪ್ ಇದೆ, ಒಳಗಡೆ ಡಿಫಾಗರ್ ಕೊಟ್ಟಿದ್ದಾರೆ. ಇದು ಸೆಡನ್ ಆಗಿರೋದ್ರಿಂದ ವೈಪರ್ ಬರಲ್ಲ, ಬಿಕಾಸ್ ಅಲ್ಲಿ ಬಂದಿದ್ದು ಏರು ಇಲ್ಲಿ ನಿಂತಿರೋ ನೀರನ್ನ ಹೊಡ್ಕೊಂಡು ಹೊರಟೋಗುತ್ತೆ, ಹಾಗಾಗಿನೇ. ಆ್ಯಂಡ್ ಅಲ್ಲಿ ಶಾರ್ಪಿನ್ ಆ್ಯಂಟನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇದು ಕಾರಿನ ರಿವರ್ಸ್ ಕ್ಯಾಮ್ರಾ. ಬೂಟ್ ಓಪನ್ ಮಾಡಿದ್ರೆ 528 ಲೀಟ್ರ್ ಬೂಟು.
ಹ್ಯೂಜ್ ಬೂಟ್ ಅಂತ ಹೇಳ್ತೀನಿ. 5 ಜನದ್ದೇನು ಗುರು, 6 ಜನದ ಲಗೇಜ್ ಕ್ಯಾರಿ ಮಾಡ್ಬೋದು, ಅಷ್ಟು ಹ್ಯೂಜ್ ಬೂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟಲ್ಲಿ ಸಬೂಫರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಬೂಟ್ ಲ್ಯಾಂಪ್, ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಕವರೇಜ್ ಜಾಸ್ತಿ ಆಗಿರೋದು ಅಂತ ಅನ್ನಿಸ್ತು ನನಗೆ. ಬಟ್ ಇಟ್ಸ್ ಟೋಟಲಿ ಫೈನ್ ಆ್ಯಕ್ಚುಲಿ. ಆ್ಯಂಡ್ ಟ್ಯಾಂಕ್ ಲೀಡ್ ಆ್ಯಕ್ಚುಲಿ ಲೆಫ್ಟ್ ಸೈಡ್ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಎಂಟ್ರ್ ಆಗೋಣ. ಒಳಗಡೆ ಎಂಟ್ರ್ ಆದರೆ ನಿಮಗೆ ಲೆದರೇಟ್ ಸೀಟ್ಸ್ ಬರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಅಡಿಷ್ನಲ್ ಫೀಚರ್ ಅಂತಂದರೆ ಇವಾಗ ಸನ್ಸೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಯಾಟಿನ್ ಫಿನಿಶ್, ಇನ್ನರ್ ಡೋರ್ ಹ್ಯಾಂಡಲ್, ಪವರ್ ವಿಂಡೋ ಕಂಟ್ರೋಲ್, ಬೋಸ್ ಸ್ಪೀಕರ್ಸ್ ಕೂಡ ಬರುತ್ತೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಲೆದರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಕೈ ಇಟ್ಕೊಂಡಾಗ ಸಾಫ್ಟಾಗಿ ಚೆನ್ನಾಗಿ ಫೀಲ್ ಆಗುತ್ತೆ ನಿಮಗೆ. ಆ್ಯಂಡ್ ಕಂಪ್ಲೀಟ್ ಲೆದರೇಟ್ ಸೀಟ್ಸ್ ಕೊಟ್ಟಿರೋದ್ರಿಂದ ಅದು ಕೂಡ ವೈಟ್ ಕೊಟ್ಟಿದ್ದಾರೆ, ಹೆವಿ ಬೇಗ ಗಲೀಜಾಗ್ಬಿಡುತ್ತೆ. ಸೊ ಸ್ವಲ್ಪ ಮೇಂಟೆನೆನ್ಸ್ ವೈಸ್ ಸ್ವಲ್ಪ ನೋಡ್ಕೊಳ್ಳಿ, ಹುಷಾರಾಗಿರಿ. ಇಲ್ಲಾಂತಂದರೆ ಸೀಟ್ ಕವರ್ ಹಾಕಿಸ್ಕೊಂಡು ಕಲರ್ ಚೇಂಜ್ ಮಾಡ್ಕೊಂಬಿಡಿ, ಮೇಂಟೆನೆನ್ಸ್ ವೈಸ್ ಈಸಿ ಇರುತ್ತೆ. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ ಇವನ್ ಸೆಂಟರ್ ಆಮ್ರೆಸ್ಟು ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ. ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಕೊಟ್ಟಿದ್ದಾರೆ. ಡೈಮೆನ್ಷನ್ಸ್ ವೈಸ್ ಏನು ಚೇಂಜ್ ಇಲ್ಲದೆ ಇರೋದ್ರಿಂದ ನಿಮಗೆ ಒಳಗಡೆ ಸ್ಪೇಸಿಂಗ್ ಕೂಡ ಯಾವುದೇ ಥರ ಚೇಂಜಸ್ ಇರೋಲ್ಲ. ನೋಡ್ತಿರ್ಬೋದು ಆ್ಯಕ್ಚುಲಿ ಲೆಗ್ ರೂಮ್, ನೀ ರೂಮ್ ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಯಾವ ಥರ ಇದೆ ಅಂತ. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ತೀನಿ. 5'10" ಬಿಲೋ ಇದ್ದೀರಾ ಅಂತಂದರೆ ಹೆಡ್ ರೂಮ್ ಇಶ್ಯೂ ಏನಾಗಲ್ಲ. ಬಟ್ 6 ಫೀಟ್ ಇದ್ದೀರಾ ಅಂತಂದರೆ ಆದಷ್ಟು ಮುಂದ್ಗಡೆ ಕೂತ್ಕೊಳ್ಳಿ, ಸೊ ದಟ್ ನಿಮಗೆ ಸ್ಪೇಸಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಹೈಟ್ ಕಮ್ಮಿ ಇರೋರು, ಬಿಲೋ 5'10" ಇರೋರು ಮುಂದೆ ಕೂತ್ರೆ ಇಟ್ ವಿಲ್ ಬಿ ವೆರಿ ಕಂಫರ್ಟಬಲ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ 3 ಜನ ಕೂರೋಷ್ಟು ಕ್ಯಾಬಿನ್ ವೈಡ್ ಇದೆ, ಏನು ತೊಂದರೆ ಇಲ್ಲ. ಬಟ್ ಮೀಡಿಯಮ್ ಫಿಟ್ ಇರಬೇಕು. ನಂತರ ಸ್ವಲ್ಪ ಏನಾದ್ರು ಜಾಸ್ತಿ ಹೆಲ್ದಿ ಇದ್ದೀರಾ ಅಂತಂದರೆ ಆವಾಗ ಇಬ್ಬರು ಆ ಕಡೆ ಈ ಕಡೆ ದೊಡ್ಡವ್ರನ್ನ ಕೂರಿಸ್ಕೊಂಡು ಮಧ್ಯದಲ್ಲಿ ಮಗುನ ಕೂರಿಸ್ಕೋಬೋದು. ಆ್ಯಂಡ್ 2 ರಿಯರ್ AC ವೆಂಟ್ ಆ್ಯಸ್ ಯೂಶುವಲ್ ಬರುತ್ತೆ. ಆ್ಯಂಡ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗಿಗೆ ಕೆಳಗಡೆ ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟಿದ್ದಕ್ಕೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಕೂಡ ಅದೇ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ. ಆ್ಯಂಡ್ 6 ಏರ್ ಬ್ಯಾಗ್ ಬರುತ್ತೆ ಈ ಕಾರಲ್ಲಿ. ಬಟ್ ಟಾಪ್ ಎಂಡ್ಗೆ ಹೋಗ್ತೀರಾ ಅಂತಂದರೆ 7 ಏರ್ ಬ್ಯಾಗ್ ಬರುತ್ತೆ, ಅದು ಸೆಂಟ್ರಲ್ ಏರ್ ಬ್ಯಾಗ್ ಬರುತ್ತೆ. ಇಲ್ಲಿ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಡ್ಯಾಂಪಿಂಗ್ ಮಾಡಿಲ್ಲ, ಡ್ಯಾಂಪಿಂಗ್ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸ್ತು. ರಿಯರ್ LED ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಸೈಡ್ ಕೋಟುಕ್ಕೊಂದು ಎಕ್ಸ್ಟ್ರಾ ಬರುತ್ತೆ. ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಡ್ಯಾಶ್ ಬೋರ್ಡ್ ಡಿಸೈನಲ್ಲಿ ಏನು ಚೇಂಜಸ್ ಇಲ್ಲ, ಚೇಂಜಸ್ ಇರೋದು ಒಂದೇ ಒಂದು, ಏನು ಅಂತ ಮುಂದೆ ಹೋದಾಗ ಹೇಳ್ತೀನಿ ಬನ್ನಿ. ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಕೀ ಹಾಕ್ಬಿಟ್ಟೆ ಮಾಡ್ಕೋಬೇಕು ನೀವು. ಕಾರ್ದು ಬಿಲ್ಡ್ ಕ್ವಾಲಿಟಿ ವೈಸ್ ಅಂತ ಏನು ಚೇಂಜಸ್ ಮಾಡಿಲ್ಲ. ಮುಂಚೆಯಿಂದನೂ ಬರ್ನಾ ಕಾರ್ ಸೇಫರ್ ಕಾರ್ ಆಗಿತ್ತು, ಇವಾಗಲೂ ಕೂಡ ಅದೇ ಸೇಮ್ ಸೇಫ್ಟಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಡೋರ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಅದೇ ಥರದ ಸೇಮ್ ಲೆದರೇಟ್ ಫಿನಿಶ್ ನೋಡ್ತೀರಾ ನೀವು ಆರಾಮ್ ಪ್ಯಾಡಲ್ಲಿ. ಆ್ಯಂಡ್ ಡ್ರೈವರ್ ಸೀಟ್ಗೆ ಇವಾಗ 8 ವೇ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಅಂಡರ್ ಥೈ ಸಪೋರ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇವನ್ ಇನ್ಕ್ಲಿನೇಷನ್ ಆ್ಯಂಗಲ್ ಕೂಡ ಸೆಟ್ ಮಾಡ್ಬೋದು. ಬಟ್ ಅಡಿಷ್ನಲ್ ಇನ್ನೊಂದೇನು ಅಂತಂದರೆ ಮೆಮೊರಿ ಸೀಟ್ಸ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಮೆಮೊರಿ ಸೀಟ್ಸು. ಬಟ್ ಟಾಪ್ ಎಂಡ್ಗೆ ಹೋಗ್ತೀರಾ ಅಂತಂದರೆ 4 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೋ ಡ್ರೈವರ್ ಸೀಟ್ ಕೂಡ ಬರುತ್ತೆ. ಬಟ್ ಅದು ಇವಾಗ ಮ್ಯಾನ್ಯುವಲಿ ಬರುತ್ತೆ, ಸೆಕೆಂಡ್ ಟಾಪ್ ಎಂಡ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೊಂದಿಷ್ಟು ಫೀಚರ್ಸ್ ಬರುತ್ತೆ, ಅದು ಏನೇನು ಬರುತ್ತೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ರಿವ್ಯೂ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಏನಾಗುತ್ತೆ ಅಂತ. ಇವಾಗ 2 ಪ್ರೆಸ್ ಮಾಡ್ತೀನಿ ನೋಡಿ. ಸೊ ಸೀಟ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ನಂಬರಿಗೆ ಸೇವ್ ಮಾಡಿದ್ರೆ ಆಯಿತು. ಸೀಟ್ ಯಾವುದೇ ರೀತಿ ಇದ್ರೂ ಆ ನಂಬರ್ ಪ್ರೆಸ್ ಮಾಡಿದ ತಕ್ಷಣ ನೀವು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮತ್ತು ಯಾವ ರೀತಿ ಸೇವ್ ಮಾಡಿರ್ತೀರೋ ಅದೇ ರೀತಿ ಆಗುತ್ತೆ. ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಕೂಡ ಬರುತ್ತೆ. ಕಾರ್ ಆಫ್ ಮಾಡಿದ ತಕ್ಷಣ ಸೀಟ್ ಹಿಂದಕ್ಕೆ ಹೋಗುತ್ತೆ ಮತ್ತು ವಾಪಸ್ ಒಳಗೆ ಬಂದು ಡೋರ್ ಹಾಕಿ ಕಾರ್ ಆನ್ ಮಾಡಿದ ತಕ್ಷಣ ಸೀಟ್ ವಾಪಸ್ ಮುಂದಕ್ಕೆ ಬರುತ್ತೆ. ಒಂದು ವೆಲ್ಕಮ್ ಮತ್ತು ಗುಡ್ ಬೈ ಫಂಕ್ಷನ್ ಏನಿದೆ ಈ ವೇರಿಯಂಟ್ ಅದು ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇವನ್ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ, ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ, ಬಾನೆಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಆ್ಯಕ್ಚುಲಿ ಇದೆ ಕವರ್ ಆಗಿದೆ. ಬಟ್ ಇದು ಟ್ರಂಕ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಫ್ಯೂಲ್ ಟ್ಯಾಂಕ್ ಲೀಡ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆಟೋ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟಾಪ್ ಎಂಡ್ಗೆ ಹೋಗ್ತೀರಾ ಅಂತಂದರೆ ಇಲ್ಲಿ ನಿಮಗೆ ಡ್ಯಾಶ್ ಕ್ಯಾಮ್ ಕೂಡ ಬರುತ್ತೆ. ಬಟ್ ಇವಾಗ ಡ್ಯಾಶ್ ಕ್ಯಾಮ್ ಮಿಸ್ ಔಟ್ ಆಗಿದೆ, ಇದರಲ್ಲಿ ಬರೋಲ್ಲ. ಬಟ್ ಆಡಿಯೋ ಸಿಸ್ಟಮ್ ವೈಸ್ 8 ಸ್ಪೀಕರ್ ಆಡಿಯೋ ಸಿಸ್ಟಮ್ ಕೊಟ್ಟಿದ್ದಾರೆ ಬೋಸ್ದು. ಆ್ಯಂಡ್ ಇವನ್ ಸೆಂಟ್ರಲ್ ಸ್ಪೀಕರ್ ಕೂಡ ಅಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ಇಲ್ಲಾಗಿದೆ. ಎಮೆಂಟ್ ಲೈಟ್ ವೈಸ್ ಮುಂಚೆನೂ ಇತ್ತು, ಇವಾಗಲೂ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇಲ್ಲೂ ಎಮೆಂಟ್ ಲೈಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಕಂಟಿನ್ಯೂಸ್ ಟ್ರಿಪ್ ರನ್ ಆಗುವಂಥದ್ದು ನೋಡ್ಬೋದು ಎಮೆಂಟ್ ಲೈಟ್ದು. ಟೋಟಲ್ ಆಗಿ 64 ಕಲರ್ ಎಮೆಂಟ್ ಲೈಟ್ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಹೋದಾಗ ಹೇಳ್ತೀನಿ. ನನ್ನ ಕೇಳಿದ್ರೆ 12.3 ಇಂಚ್ ಕೊಡಬೇಕಾಗಿತ್ತು ಸ್ಕ್ರೀನ್ಗಳು, ಬಿಕಾಸ್ ಹೊಸ ವೆನ್ಯೂ ಏನಿದೆ ಅದರಲ್ಲಿ ಇವಾಗ 12.3 ಇಂಚ್ ಸ್ಕ್ರೀನ್ ಬರುತ್ತೆ ಟಾಪ್ ಎಂಡಲ್ಲಿ. ಬಟ್ ಇದರಲ್ಲಿ ಟಾಪ್ ಎಂಡ್ ತೊಗೊಂಡ್ರು ಕೂಡ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್, 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರೇ ಕೊಟ್ಟಿದ್ದಾರೆ. ಬಟ್ ಮೇಜರ್ ಚೇಂಜ್ ಅಂತಂದರೆ ಸ್ಟೇರಿಂಗ್ ವೀಲು. ಮುಂಚೆ ನಂಗೆ ಸ್ಟೇರಿಂಗ್ ವೀಲ್ ಹೆವಿ ಅಷ್ಟಾವಕ್ರವಾಗಿದೆ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಇಟ್ ಲುಕ್ಸ್ ವೆರಿ ಸಟಲ್ ಅಂತ ಹೇಳ್ತೀನಿ. ಬಟ್ ಸ್ವಲ್ಪ ಈ ಕಾರ್ ಕ್ಯಾಬಿನ್ಗೆ ಬಲ್ಕಿ ಅಂತ ಅನ್ನಿಸ್ತಾರೆ ನನಗೆ. ಬಟ್ ಸ್ಟಿಲ್ ಇಟ್ ಲುಕ್ಸ್ ವೆರಿ ಫೈನ್ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಟಿಲ್ ಟು ಟೆಲಿಸ್ಕೋಪಿಕ್ 2 ಅಡ್ಜಸ್ಟ್ಮೆಂಟ್ ಕೊಟ್ಟಿರೋ, ಸೊ ದಟ್ ಹೈಟ್ ಇರೋರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆ್ಯಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ 2 ಇದೆ ನೋಡಿ.
ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಗ್ರೀನ್ ಟಿಂಟಿಂಗ್ ಲೈಟಾಗಿ ಕೊಟ್ಟಿದ್ದಾರೆ ಸೊ ದಟ್ ಸನ್ರೈಸು ಕ್ಯಾಬಿನ್ ಒಳಗೆ ಕಟ್ ಆಗಲಿ ಅನ್ನೋ ರೀಸನ್ಗೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇವಾಗ ಬ್ರೌಸ್ ಮಾಡ್ತಾ ಹೋಗೋಣ. ಅದನ್ನು ಬ್ರೌಸ್ ಮಾಡೋಕೆ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮೀಡಿಯಾ ರಿಲೇಟೆಡ್ ಫಂಕ್ಷನ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಹುಂಡೈ ಲೋಗೋ ಬರಲ್ಲ, ಮಾಸ್ ಕೋಡ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಸೊ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಕರೆಂಟ್ ಟ್ರಿಪ್ ಹೇಳ್ತಾ ಇದೆ ಆ್ಯಂಡ್ ಸಿನ್ಸ್ ರಿಫಿಲಿಂಗ್ ಡೇಟಾ ಹೇಳ್ತಾ ಇದೆ, ಸಿನ್ಸ್ ಲಾಸ್ಟ್ ರೀಸೆಟ್ ಡೇಟಾ ಹೇಳ್ತಾ ಇದೆ, ಆಟೋ ಸ್ಟಾಪ್ ಡೇಟಾ ಹೇಳುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನ್ಯಾವಿಗೇಷನ್ದು ಕಂಪಸ್ ಬೇಸಿಕ್ಲಿ ಹೇಳುತ್ತೆ. ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇಲ್ಲಿ ಹೇಳುತ್ತೆ. ಓಡೋ ಹೇಳುತ್ತೆ, ಟೆಂಪರೇಚರ್ ಹೇಳುತ್ತೆ, ಮೇಲ್ಗಡೆ ಬಂದು ಡಿಸ್ಟೆನ್ಸ್ ಟು ಎಂಟಿ ಹೇಳುತ್ತೆ. ಲೆಫ್ಟಲ್ಲಿ ಸ್ಪೀಡ್ ಇದೆ, ರೈಟಲ್ಲಿ RPM ಮೀಟರ್ ಇದೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಬಂದರೆ 10.25 ಇಂಚ್ ಸೈಜ್ ಇದೆ, ಅವಾಗಲೇ ಹೇಳ್ದಂಗೆ. ಆ್ಯಂಡ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವ್ಯಾಲೆ ಮೋಡ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಕ್ವೈಟ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಹಿಂದ್ಗಡೆ ಯಾರು ಮಲಗಿದ್ದಾರೆ ಅಂತಂದಾಗ ಹಿಂದ್ಗಡೆ ಮಲಗಿರೋರಿಗೆ ಡಿಸ್ಟರ್ಬ್ ಆಗದೇ ರೀತಿ ಬರೀ ಫ್ರಂಟ್ ಸ್ಪೀಕರ್ಸಿಗೆ ಮಾತ್ರ ಮೈಲ್ಡಾಗಿ ವಾಲ್ಯೂಮ್ ಕೊಡುತ್ತೆ. ಆ್ಯಂಡ್ ಇವನ್ ಜಿಯೋ ಸಾವನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕನೆಕ್ಟೆಡ್ ಕಾರ್ ಫೀಚರ್ಸ್ ಕೂಡ ಬರುತ್ತೆ. ಬೇಸಿಕ್ಲಿ ಬ್ಲೂ ಲಿಂಕ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವೆಹಿಕಲ್ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ವೆಹಿಕಲ್ಗೆ ಹೋದರೆ ಕ್ಲಸ್ಟರ್ ಥೀಮ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ಥೀಮ್ C ತೋರಿಸ್ತಾ ಇದೆ, ಬೇಕು ಅಂತಂದರೆ ಥೀಮ್ B ಕೂಡ ಹಾಕೋಬೋದು. ನೋಡಿ ಈ ಥರ ಚೇಂಜಸ್ ಆಗುತ್ತೆ. ಬೇಸಿಕ್ಲಿ ಕಲರ್ ಚೇಂಜ್ ಆಗೋದು ಗುರು, ಇನ್ನು ಏನಂದರೆ ಏನೂ ಆಗಲ್ಲ. ಬಟ್ ಗ್ರಾಫಿಕ್ಸ್ ಚೇಂಜ್ ಆಗೋ ಥರ ಇದ್ದಿದ್ರೆ ಅದೊಂದು ಸ್ವಲ್ಪ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ. ಬಟ್ ಲೈಟ್ಸಿಗೆ ಬಂತು ಅಂತಂದರೆ ಇಲ್ಲಿ M8 ಕೊಟ್ಟಿದ್ದಾರೆ ನೋಡಿ. ಒಂದು ಇಲ್ಲಿ ಕೊಟ್ಟಿರುವಂತಹ ಕಲರ್ಸ್ಗಳು ಫಿಕ್ಸ್ಡ್ ಏನಿದೆ ಇದನ್ನಾರು ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂತಂದರೆ ಕಸ್ಟಮ್ ಕಲರ್ಗೆ ಹೋಗಿ ನಿಮಗೆ ಬೇಕಾದ ಕಲರ್ ಸೆಲೆಕ್ಟ್ ಮಾಡ್ಬೋದು 64 ಕಲರಲ್ಲಿ. ಇವಾಗ ನೋಡಿ, ಇವಾಗ ನಾನು ಬ್ಲೂ ಇಡ್ತೀನಿ, ಬ್ಲೂಗೆ ಇಟ್ಬಿಟ್ಟು ಓಕೆ ಕೊಟ್ಟರೆ ನೋಡಿ ಬ್ಲೂಗೆ ತಿರುಗುತ್ತೆ ಆ್ಯಕ್ಚುಲಿ ಕಂಪ್ಲೀಟಾಗಿ. ಬರೀ ಫ್ರಂಟ್ ಡೋರಲ್ಲಿ ಮತ್ತು ಡ್ಯಾಶ್ ಬೋರ್ಡಲ್ಲಿ ಅಷ್ಟೇ ಕೊಟ್ಟಿರುವಂಥದ್ದು, ಬೇರೆ ಎಲ್ಲೂ M8 ಲೈಟ್ ನೋಡೋಲ್ಲ ನೀವು. ಅದೇ ಸೇಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇವರು ಏನು ಚೇಂಜ್ ಮಾಡಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಅದೇ ಸೇಮ್ ಮುಂಚೆ ಏನು ನೋಡ್ತಾ ಇದ್ವಿ ಸ್ವಿಚಬಲ್ ಯೂನಿಟ್ಟು, ಅದೇ ಥರದ್ದು ಯೂನಿಟೇ ಇಲ್ಲೂ ಕೊಟ್ಟಿರುವಂಥದ್ದು. ಇವಾಗ AC ವರ್ಕ್ ಆಗ್ತಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಮೀಡಿಯಾ ರಿಲೇಟೆಡ್ ಏನಿದೆ ಅದರದ್ದು ಬಂತು. ಬಟ್ ಟಚ್ ಸೆನ್ಸಿಟಿವ್ ಕಂಪ್ಲೀಟಾಗಿ ಎಲ್ಲನೂ. ಆ್ಯಂಡ್ ಇವನ್ ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಟೋಮೆಟಿಕ್ ಏರ್ ಕಂಡೀಷ್ನಿಂಗ್ ಈ ಕಾರಲ್ಲಿ ಬರುವಂಥದ್ದು. ಇದು ಬಂದು ಬ್ಲೋರ್ ಸ್ಪೀಡಿಗೆ ಕೊಟ್ಟಿದ್ದಾರೆ, ಇದು ಬಂದು ಟೆಂಪ್ರೇಚರ್ ಸ್ಪೀಡಿಗೆ ಬರುತ್ತೆ. ಬಟ್ ಅದನ್ನೇ ಪ್ರೆಸ್ ಮಾಡಿದ್ರೆ ಇವಾಗ ನೋಡಿ ಇದು ಬಂದು ವಾಲ್ಯೂಮಿಗೆ ತಿರುಗ್ತು, ಇದು ಬಂದು ಫೈಲ್ ಸೆಲೆಕ್ಟಿಗೆ ತಿರುಗ್ತು. ಸೊ ಮಲ್ಟಿ ಫಂಕ್ಷನಲ್ ಯೂನಿಟ್ ಆ್ಯಕ್ಚುಲಿ ಇದು. ಫ್ರಂಟ್ ಆ್ಯಂಡ್ ರಿಯರ್ ಡಿಫಾಗಿ ಕೊಟ್ಟಿದ್ದಾರೆ ಆ್ಯಂಡ್ AC ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಆಟೋ ಫಂಕ್ಷನಿಗೆ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದು ಸೀಟ್ ವೆಂಟಿಲೇಷನಿಗೆ ಕೊಟ್ಟಿರೋಂಥದ್ದು. ಡ್ರೈವರ್ ಸೀಟ್ ವೆಂಟಿಲೇಷನು ಮತ್ತು ಇದು ಕೋ ಡ್ರೈವರ್ ಸೀಟ್ ವೆಂಟಿಲೇಷನು 3 ಡಿಫ್ರೆಂಟ್ ಲೆವೆಲ್ ಬರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು Type-C ಪೋರ್ಟ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜಿಂಗು 12 ವೋಲ್ಟ್ ಪೋರ್ಟ್ ಇದೆ, USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಡ್ರೈವರ್ ರಿಯರ್ ವ್ಯೂ ಮಾನಿಟರ್ನ ಎನೇಬಲ್ ಮಾಡೋಕ್ಕೆ ಬೇಸಿಕ್ಲಿ DRVM ಅಂತ ಹೇಳ್ತೀವಿ. ಗೈಡ್ಲೈನ್ಸ್ ಕೊಟ್ಟಿದ್ದಾರಾ? ಎಸ್, ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತಿರೋ ಆ ಸೈಡಿಗೆ ಅದು ಮೂವ್ ಆಗುತ್ತೆ. ತುಂಬ ಹತ್ತಿರ ಇದ್ದಾರೆ ಅಂತಂದರೆ ಯಾರು ಟ್ರಾಫಿಕಲ್ಲಿ DRVM ಆ್ಯಕ್ಚುಲಿ ಆನ್ ಮಾಡ್ಕೋಬೋದು ನೀವು. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಇದನ್ನ ಕೊಟ್ಟಿರುವಂಥದ್ದು. 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ, ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಡ್ ಬ್ರೇಕ್ ಸ್ವಲ್ಪ ಡ್ರೈವರ್ ಸೈಡ್ ಕೊಟ್ಟಿದ್ದಾರೆ, ಸ್ವಲ್ಪ ಕೋ ಡ್ರೈವರ್ ಸೈಡ್ ಕೊಟ್ಟಿದ್ದಾರೆ ಚೆನ್ನಾಗಿರೋದು. ಆ್ಯಂಡ್ ಅದಕ್ಕೆ ಸ್ಯಾಟಿನ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಆರ್ಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡ್ ಆಗುತ್ತೆ, ನೋಡ್ತಿರ್ಬೋದು. ಜಸ್ಟ್ ಸೆಕ್ ನೋಡಿ ಸ್ಲೈಡ್ ಆಗ್ತಾ ಇದೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಯಿತು ಅಂತಂದರೆ ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಟೈಮ್ ಇತ್ತು ಅಂತಂದರೆ SOS ಕೂಡ ಪ್ರೆಸ್ ಮಾಡ್ಬೋದು. ಸನ್ರೂಫ್ ಕೂಡ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಓಪನ್ ಮಾಡೋಕ್ಕೆ ಈ ಥರ ಓಪನ್ ಮಾಡ್ಬೋದು. ಇಟ್ಸ್ ಅ ಸಿಂಗಲ್ ಪೇನ್ ಸನ್ರೂಫ್ ಆ್ಯಕ್ಚುಲಿ. ಪ್ಯಾನೋರಾಮಿಕ್ ಸನ್ರೂಫ್ ಬೇಕಿಲ್ಲ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಆ್ಯಂಡ್ ಈ ಸೈಡಲ್ಲಿ ಮಿರರ್ ಮಾತ್ರ ಇದೆ, ಲೈಟ್ ಇಲ್ಲ. ಆ್ಯಂಡ್ ಈ ಸೈಡಲ್ಲಿ ಬರೀ ಟೋಲ್ ರಿಸೀಟ್ ಇದೆ, ಮಿರರ್ ಕೂಡ ಇಲ್ಲ ಆ್ಯಕ್ಚುಲಿ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಬೇಕು ಅಂತಂದರೆ ಎಲ್ಲದನ್ನೂ ಆನ್ ಕೂಡ ಮಾಡ್ಕೋಬೋದು. ನೋಡಿ ಎಲ್ಲನೂ ಆನ್ ಆಗಿದೆ ಆ್ಯಕ್ಚುಲಿ. ಏರ್ ಬ್ಯಾಗ್ದು ವಾರ್ನಿಂಗ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಏರ್ ಬ್ಯಾಗ್ದು ವಾರ್ನಿಂಗ್ ಇಲ್ಲಿ ಬರುತ್ತೆ ನೋಡಿ, ಆನ್ ಅಂತ ಬರ್ತಾರೆ. ಹಿಂದ್ಗಡೆ 3 ಜನದಲ್ಲಿ ಯಾರು ಕೂತಿಲ್ವೋ ಅವ್ರದ್ದು ಕೂಡ ಇಲ್ಲಿ ವಾರ್ನಿಂಗ್ ತೋರಿಸುತ್ತೆ ಆ್ಯಕ್ಚುಲಿ, ಯಾರು ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋದು ಎಕ್ಸಾಕ್ಟ್ಲಿ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಗ್ಲೋ ಬಾಕ್ಸ್ ಕೂಲಿಂಗ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸರ್ಕ್ಯುಲೇಷನ್ ಕೈ ಇಟ್ಟರೆ ನಂಗೆ ಆ್ಯಕ್ಚುಲಿ ಗಾಳಿ ಫೀಲ್ ಆಗ್ತಾರೆ. ಲೈಟನ್ನು ಕೊಟ್ಟಿಲ್ಲ, ಲೈಟ್ ಕೊಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು. ಸ್ಟೋರೇಜ್ ಸ್ಪೇಸ್ ವೈಸ್ ಡೀಸೆಂಟ್ ಇದೆ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇವನ್ ಡುಯಲ್ ಟೋನ್ ಕಲರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಕ್ಯಾಬಿನ್ ಏರಿ ಅಂತ ಅನ್ಸುತ್ತೆ. ಇಂಜಿನ್ ವೈಸ್ ಅದೇ ಸೇಮ್ ಇಂಜಿನ್ ಕ್ಯಾರಿ ಔಟ್ ಆಗಿದೆ. 2 ಇಂಜಿನ್ ಆಪ್ಷನ್ ಬರುತ್ತೆ. 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ MPI ಇಂಜಿನು, ಅದು ಬಿಟ್ಟರೆ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನು. ನಾನು ಅವಾಗಲೇ ಹೇಳ್ದಂಗೆ ದಿಸ್ ಈಸ್ ಅ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು, 1.5 ಲೀಟರ್ MPI. ಆ್ಯಂಡ್ ಎರಡೂ ಕೂಡ 4 ಸಿಲಿಂಡರ್ ಇಂಜಿನ್ನೇ. ಪವರ್ ವೈಸ್ 114 PS ಪವರ್ ಮತ್ತು 144 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. HX8 ಅಲ್ಲೇ ಮ್ಯಾನ್ಯುವಲ್ ವೇರಿಯಂಟು ಟಾಪ್ ಎಂಡು. IVT ಒಂದೇ ಇರೋದು, HX10ನಲ್ಲಿ ಮ್ಯಾನ್ಯುವಲ್ ಆಪ್ಷನ್ಸ್ ಬರಲ್ಲ. ಆ್ಯಂಡ್ ಇವನ್ ಟರ್ಬೋ ಪೆಟ್ರೋಲ್ ನಿಮಗೆ HX8ಇಂದನೇ ಸ್ಟಾರ್ಟ್ ಆಗುವಂಥದ್ದು. 6 ಸ್ಪೀಡ್ ಮ್ಯಾನ್ಯುವಲ್ ಮತ್ತು 7 ಸ್ಪೀಡ್ DCT ಆಪ್ಷನ್ ಕೂಡ ಬರುತ್ತೆ. ಆ್ಯಂಡ್ ಅಗೈನ್ ಅದೇ ಥರನೇ ಟರ್ಬೋ ಪೆಟ್ರೋಲಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ HX8ಅಲ್ಲಿ ಅಷ್ಟೇ ಇರೋಂಥದ್ದು. ಸೊ ಒಂದೇ ವೇರಿಯಂಟಲ್ಲಿ ಅವೈಲಬಲ್ ಇರೋದು, HX10ನಲ್ಲಿ ಅವೈಲಬಲ್ ಇಲ್ಲ. ಬಟ್ 7 ಸ್ಪೀಡ್ DCT ತೊಗೋತೀರಾ ಅಂತಂದರೆ HX8 ಮತ್ತು HX10 2 ವೇರಿಯಂಟಲ್ಲಿ ಅವೈಲಬಲ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇಂಜಿನ್ ಆಪ್ಷನ್ಸ್ ಮತ್ತು ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಕತೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫಾರ್ ಬೆಟರ್ NVH ಲೆವೆಲ್ಸ್. ಇಂಜಿನ್ ನಾಯ್ಸು ಕ್ಯಾಬಿನ್ ಒಳಗೆ ಕಮ್ಮಿ
ನಿಮಗೆ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ. ಕಾರ್ ಸೇಫ್ಟಿ ಫೀಚರ್ಸ್ ವೈಸ್ ಏನೇನು ಕೊಟ್ಟಿರಿ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಟಾಪ್ ಎಂಡ್ಗೆ ಹೋದರೆ 7 ಏರ್ ಬ್ಯಾಗ್ ಬರುತ್ತೆ, ಬಟ್ ಇದ್ರಲ್ಲಿ 6 ಏರ್ ಬ್ಯಾಗ್ ಒಂದು ಬರುತ್ತೆ ಏನಾದ್ರು ಬಿಟ್ಟರೆ. ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಫೀಚರ್ಸ್ ಇರೋ ಲೋಡೆಡ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಡ್ಯಾಶ್ ಕ್ಯಾಮ್ ಒಂದು ಮಿಸ್ ಔಟ್ ಆಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ 360 ಕ್ಯಾಮ್ರಾ ಒಂದು ಮಿಸ್ ಔಟ್ ಆಗುತ್ತೆ. ಆ್ಯಂಡ್ ಲೆವೆಲ್ 2 ADAS 20 ಫೀಚರ್ ಬರುತ್ತಲ್ಲ ಅದೊಂದು ಮಿಸ್ ಔಟ್ ಆಗುತ್ತೆ. ಸೊ ಇಷ್ಟು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳು ಇದರಲ್ಲಿ ಲೋಡೆಡ್ ಕೊಟ್ಟಿದ್ದಾರೆ. ಬಾಡಿ ಸ್ಟ್ರಕ್ಚರು ಗಟ್ಟಿದೆ. ಆ್ಯಂಡ್ ಫೀಚರ್ಸ್ ವೈಸ್ ಇಟ್ಸ್ ವೆಲ್ ಲೋಡೆಡ್ ಅಂತಲೇ ಹೇಳ್ತೀನಿ ನಾನು. ಸೊ ಫೀಚರ್ಸ್ ವೈಸ್ ಸೇಫ್ಟಿ ಫೀಚರ್ಸ್ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಅ ವೆರಿ ಸೇಫರ್ ಕಾರ್ ಅಂತ ಹೇಳ್ತೀನಿ. ಪ್ರೈಸಿಂಗ್ ವೈಸ್ ಬೇಸ್ ವೇರಿಯಂಟ್ HX2 ವೇರಿಯಂಟು 10,98,000 ಸ್ಟಾರ್ಟ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 14,25,000 ಆಗುತ್ತೆ. ಟಾಪ್ ಎಂಡ್ HX10 1.5 ಲೀಟರ್ ಟರ್ಬೋ ಪೆಟ್ರೋಲ್ DCT ಡ್ಯುಯಲ್ ಟೋನು ಎಕ್ಸ್ ಶೋರೂಮ್ 18,40,000 ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 23,43,000 ಆಗುತ್ತೆ. ನಾನು ರಿವ್ಯೂ ಮಾಡಿದ HX8 MPI ಮ್ಯಾನ್ಯುಯಲ್ ವೇರಿಯಂಟು 14,88,000 ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 19 ಲಕ್ಷ ಆಗುತ್ತೆ. ಬೇರೆ ವೇರಿಯಂಟ್ಸ್ದು ಪ್ರೈಸಿಂಗ್ ಬೇಕು ಅಂದರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಆ್ಯಂಡ್ ಕರ್ನಾಟಕಲ್ಲೇ ವರ್ನಾ 2026 ಫೇಸ್ ಲಿಫ್ಟೆಡ್ ಮಾಡೆಲ್ದು ಕನ್ನಡದಲ್ಲಿ ರಿವ್ಯೂ ನನ್ನ ಚಾನಲಲ್ಲೇ ಫಸ್ಟ್ ಬರ್ತಾ ಇರೋದು. ಇಷ್ಟೆಲ್ಲ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಿರೋ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ವಿಡಿಯೋ ಶೇರ್ ಕೂಡ ಮಾಡಿ. ಸೊ ನಿಮ್ಗೇನಿಸ್ತು ಈ ವರ್ನಾ 2026 ಫೇಸ್ ಲಿಫ್ಟೆಡ್ ವರ್ಷನ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಕ್ವಿಕ್ಕಾಗಿ ಆ್ಯಂಡ್ ಶಾರ್ಟ್ ಕಂಟೆಂಟ್ಸ್ಗಳು ತುಂಬ ಫಾಸ್ಟಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ 10K ಫಾಲೋವರ್ಸ್ ಹತ್ರ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ಸೊ ಟು ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.